ಹುಡುಗಿಯ ಜಾತಕದಲ್ಲಿ ಖಾರ ಇದ್ದರೆ ಹುಡುಗನ ಜಾತಕದಲ್ಲಿ ಉಪ್ಪಿರಬೇಕು. ಇಲ್ಲಿ ಹುಳಿ ಇದ್ದರೆ ಇಲ್ಲಿ ಖಾರ ಇರಬೇಕು. ಎರಡು ಹುಳಿ ಹೊಂದಾಣಿಕೆ ಮಾಡಿದ್ರೆ ಏನಾಗುತ್ತೆ, ಪರಮ ಹುಳಿ ಆಗುತ್ತೆ. ತಾಯಿಗಿನ್ನ ಬಂದುವೆಲ್ಲ ಉಪ್ಪಿಗಿನ್ನ ರುಚಿ ಇಲ್ಲ ಅನ್ನೋದು ಹೌದು, ಆದರೆ ಅದಕ್ಕೊಂದು ಪ್ರಮಾಣಬದ್ಧವಾಗಿರಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಹೇಗೆ ಊಟ ಅಸಹ್ಯ ಆಗುತ್ತೋ ಅದೇ ರೀತಿಯಾಗಿ ಜಾತಕದಲ್ಲಿ ವಧೂವರರ ಒಂದು ಹೊಂದಾಣಿಕೆಯನ್ನು ನಾವು ಹೀಗೇ ಮಾಡಬೇಕಾಗಿ ಬರುತ್ತೆ. ಬರೀ ಕೂಟದಿಂದ ಅಲ್ಲ, ಬರೀ ನಕ್ಷತ್ರದಿಂದ ಅಲ್ಲ, ಜಾತಕದಲ್ಲಿ 12 ಭಾವ ಅಂತ ಹೇಳ್ತೀವಿ. ಒಬ್ಬರು ರೇಗ್ದಾಗ ಇನ್ನೊಬ್ಬರು ತೆಪ್ಪಗಿರ್ತಾರ ಅಂತಕ್ಕಂಥದ್ದು ಜಾತಕದಲ್ಲಿ ನೋಡಬೇಕಾಗಿ ಬರುತ್ತೆ. ಮನುಷ್ಯ ಹುಟ್ಟಬೇಕಾದ್ರೆ 3 ಋಣದಿಂದ ಹುಟ್ಟುತ್ತಾನೆ, ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಬರ್ತಾನೆ. ಅದಕ್ಕೆ ದೇವಋಣ, ಋಷಿ ಋಣ ಮತ್ತು ಪಿತೃ ಋಣ ಅಂತ 3 ಋಣಗಳು. ಈ 3 ಋಣಗಳನ್ನು ತೀರಿಸುವುದಕ್ಕೆ ವಿವಾಹ ಅಂತ ಹೆಸರು. ಹೊಂದಾಣಿಕೆ ಇದೆಯಾ ಭಾಗ್ಯದಲ್ಲಿ? ಯಾಕಂದರೆ ಒಬ್ಬರಿಗೆ ಈ ಭಾಗ್ಯ ಇದೆ, ಇನ್ನೊಬ್ಬರಿಗೆ ಈ ಭಾಗ್ಯ ಇದ್ರೆ ಏನಾಗುತ್ತೆ ಅಂದರೆ, ಆಡುಭಾಷೆಯಲ್ಲಿ ಹೇಳ್ತಾರಲ್ಲ, ಎತ್ತೇರಿಗೆ ಹೇಳಿದ್ರೆ ಕೋಡ್ ನೀರಿಗೆ ಎಳೀತು ಅಂತ, ಆ ರೀತಿ ಆದೀತು. ದೇಹಾಕರ್ಷಣೆಯಿಂದ ಶುರುವಾಗಿ ಎಲ್ಲಿಗೆ ಪರ್ಯವಸಾನ ಆಗಬೇಕೋ ಮೋಕ್ಷಕ್ಕೆ ಪರ್ಯವಸಾನ ಆಗಬೇಕು. ಇದು ಸನಾತನ ಧರ್ಮದ ಒಂದು ಪರಿಕಲ್ಪನೆ. ಋಷಿಗಳು ಯಾರು ಸನ್ಯಾಸಿಗಳಲ್ಲ, ಅವರೆಲ್ಲ ಒಳ್ಳೆ ಸಂಸಾರಿಗಳು, ಸುಭದ್ರವಾದ ಸಂಸಾರಿಗಳು. ಏನೂ ತೋರಿಸ್ದೆ ಈಗ ಪ್ರೇಮ ವಿವಾಹನಾದವರು ಎಷ್ಟು ಬಿದ್ದಿಲ್ಲ, ಮುರಿದು ಬಿದ್ದಿಲ್ಲ. ಹಾಗಾದರೆ ಅದು ಮುರಿದು ಬಿದ್ದಿದೆ, ಅದು ಮುರಿದು ಬಿದ್ದು ಹೋಗಿದೆ ಎಷ್ಟೋ ಜನದ್ದು. ಇದಕ್ಕೆ ಕಾರಣ 2. ಯಾರು ಹುಟ್ಟಿರೋ ನಿಮಗೆ ಸಮಯ ದಿನಾಂಕದ ಅವಶ್ಯಕತೆಯೇ ಇಲ್ಲದೆ ವಧೂವರರ ಇಬ್ಬರ ಒಂದು ಜಾತಕವನ್ನು ಹೊಂದಾಣಿಕೆಯನ್ನು ಮಾಡತಕ್ಕಂತಹ ಒಂದು ಪದ್ಧತಿ ಉಂಟು. ಅವಾಗ ಏನಂದರೆ 1000 ಸುಳ್ಳನ್ನು ಹೇಳೋದು ಮದುವೆ ಮಾಡುವಂತಾರೆ ಅಂದರೆ ಏನೋ ಒಂದು ಸುಳ್ಳಿರುತ್ತಲ್ಲಿ. ಕೆಲವು ದೋಷಗಳಿಗೆ ಪರಿಹಾರವನ್ನು ಹೇಳಿಲ್ಲ ಶಾಸ್ತ್ರದಲ್ಲಿ. ಮಾಡ್ತಿರೋರು ಮಾಡ್ತಾ ಇದ್ದಾರೆ, ಹೇಗೆ ಮಾಡ್ತೀರ ಅಂತ ಅವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಯಾವ ಕೆಡಕು ಆಗುವ ಸನ್ನಿವೇಶ ಇದೆಯೋ ಅದನ್ನು ತಪ್ಪಿಸೋದಕ್ಕೆ ಜ್ಯೋತಿಷ ಅಂತ ಹೆಸರು. ನಾನು ಹೇಳಿದ್ದಲ್ಲ, ಸಾಕ್ಷಾತ್ ಅವಧೂತರು ಹೇಳಿದರು, ಗುರುನಾಥರು ಹೇಳಿದಂತಹ ಮಾತು, ನಾನು ಹೇಳ್ತಾ ಇರತಕ್ಕಂಥದ್ದಲ್ಲ. ಎಲ್ಲದಕ್ಕೆಲ್ಲ ಪ್ರಬಲವಾಗಿ ಮತ್ತು ಆದಿಯಾಗಿ ಅಂತ್ಯವಾಗಿಯೂ ಓತಪ್ರೋತವಾಗಿ 12 ಈ ಒಂದು ಕೂಟಗಳನ್ನು ದಾರ್ತರ ಹೊಸೆಯೋದು ಯಾವುದು ಅಂದರೆ ನಿಮ್ಮ ಮತ್ತು ನಿಮ್ಮ ಯಜಮಾನರ ಮನೋಕೂಟ. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ಎಂದಿನಂತೆ ತಮ್ಮ ಉತ್ಕೃಷ್ಟ ವಿಚಾರಧಾರೆಗಳಿಂದ ನಮ್ಮ ಬಾಳನ್ನು ಬೆಳಗಿಸುತ್ತಿರುವಂತಹ ತತ್ವಜ್ಞಾನಿಗಳು, ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರುಜಿ ಇದ್ದಾರೆ. ಗುರುಜಿ, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಗುರುಜಿ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಃ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೆ ನಮಃ. ಎಲ್ಲರಿಗೂ ಮಂಗಳೋದಯ. ವೀಕ್ಷಕರೇ, ಇವತ್ತಿನ ಸಂಚಿಕೆ ಬಹಳ ಆಸಕ್ತಿಕರವಾಗಿರುವಂಥದ್ದು. ಗಂಡ ಹೆಂಡತಿ ದಾಂಪತ್ಯ ಸಂಸಾರ ಹೊಂದಾಣಿಕೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ರೀತಿಯ ವಿಚ್ಛೇದನ ಪ್ರಕರಣಗಳನ್ನೇ ನಾವು ಜಾಸ್ತಿ ನೋಡ್ತಾ ಇದ್ದೀವಿ. ಹಾಗಾದರೆ ವಧು ವರರ ಹೊಂದಾಣಿಕೆ ಅನ್ನೋದು ಎಷ್ಟು ಮುಖ್ಯವಾಗುತ್ತೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಗುರುಜಿ, ನಿಜಕ್ಕೂ ಅಂದರೆ ಗಂಡ ಹೆಂಡತಿ ಅಂದ ಕೂಡಲೇ ಇಬ್ಬರು ಅಂದರೆ ಅಪೋಸಿಟ್ ಪೋಲ್ಸ್ ಅಟ್ರಾಕ್ಟ್ ಈಚ್ ಅದರ್ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಗುಣಗಳು ಅಥವಾ ಹೊಂದಾಣಿಕೆ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಅಂತ ಹೇಳ್ತೀರಿ? ನೋಡಿ, ಗಂಡು ಹೆಣ್ಣಿನ ವಧೂವರರ ಒಂದು ಜಾತಕದ ಹೊಂದಾಣಿಕೆ, ಇದಕ್ಕೆ ಘಟತಾರ್ಥ ನಿರ್ಣಯ ಅಂತ ಹೇಳಿ ಹಳೆಯ ಹೆಸರು. ಆಡುಭಾಷೆಯಲ್ಲಿ ಸಾಲಾವಳಿ ನೋಡೋದು ಅಂತ. ಹೊಂದಾಣಿಕೆ ಆಗುತ್ತೆಯೇ? ಈ ಹೊಂದಾಣಿಕೆ ಅಂತ ಹೇಳಿದಾಗ ಇದರಲ್ಲಿ ನಾನಾ ವಿಧಗಳು ಉಂಟು. ಯಾರು ಗಂಡು ಹೆಣ್ಣಿನ ಜಾತಕದ ಹೊಂದಾಣಿಕೆ ಮೂಲತಃ ಬಹಳ ಪ್ರಚಲಿತವಾಗಿರ್ತಕ್ಕಂಥದ್ದು ಒಂದು ವಧುವಿನ ನಕ್ಷತ್ರ ಅಂದರೆ ಹುಡುಗಿಯ ನಕ್ಷತ್ರ ಮತ್ತು ಹುಡುಗನ ನಕ್ಷತ್ರ. ಈ ಎರಡಕ್ಕೂ ಸಂಬಂಧ ಏನಿದೆ ಅಂತ ಕನ್ಯಾದಿ ವರವೃಕ್ಷಾಂತಂ ಗಣಯೇನ್ ನವಸಂಖ್ಯೆಯ ದಿನಗಣಂಚ ಮಾಹೇಂದ್ರಂ, ಈ ರೀತಿಯಾಗಿ 12 ಕೂಟಗಳು 36 ಗುಣಗಳ ಹೊಂದಾಣಿಕೆಯನ್ನು ಮಾಡುವಂತ ಹೇಳುತ್ತೆ. ಇದು ಬಹಳ ಸ್ಥೂಲವಾಗಿರೋ ಹೊಂದಾಣಿಕೆಯ ಪರಿ. ಅಂದರೆ ಹುಡುಗಿಯ ನಕ್ಷತ್ರದಿಂದ ಹುಡುಗನ ನಕ್ಷತ್ರದವರೆಗೂ ಎಣಿಸಿಕೊಂಡು ಬರುವುದು ಅಂತ. ಕನ್ಯಾದಿ ವರವೃಕ್ಷಾಂತಂ ಗಣಯೇನ್ ನವಸಂಖ್ಯೆಯ, ಅದರಲ್ಲಿ ಬಂದಾಗ ಅದಕ್ಕೆ ದಿನಕೂಟ ಅಂತ ಹೇಳಿ. ನೆಕ್ಸ್ಟು ಗಣಕೂಟ ಅಂದರೆ ರಾಕ್ಷಸಗಣವೋ ಮನುಷ್ಯಗಣವೋ ದೇವಗಣವೋ. ಅದೇ ರೀತಿಯಾಗಿ 3ನೇದು ಮಾಹೇಂದ್ರ ಕೂಟ ಅಂತ ಹೇಳಿ, ಸ್ತ್ರೀ ದೀರ್ಘಕೂಟ ಅಂತ ಹೇಳಿ, ರಾಶಿಕೂಟ 12 ರಾಶಿಗಳಿರುತ್ತೆ. ಹುಡುಗಿಯಿಂದ ಹುಡುಗನ ರಾಶಿ ಎಷ್ಟನೇದು. ಗ್ರಹ ಮೈತ್ರ ಕೂಟ ಅಂದರೆ ಹುಡುಗಿಯ ರಾಶ್ಯಾಧಿಪತಿಗೂ ಹುಡುಗನ ರಾಶ್ಯಾಧಿಪತಿಗೂ ಅವರಿಗೆ ಪರಸ್ಪರ ಮಿತ್ರತ್ವ ಇದೆಯಾ, ಸಮತ್ವ ಇದೆಯಾ, ಶತ್ರುತ್ವ ಇದೆಯಾ ಅಂತಕ್ಕಂಥದ್ದು. ಹಾಗೆ ಯೋನಿಕೂಟ ಅಂತಕ್ಕಂಥದ್ದು, ವರ್ಣಕೂಟ ಅಂತಕ್ಕಂಥದ್ದು, ನಾಡಿಕೂಟ ಅಂತಕ್ಕಂಥದ್ದು, ವೇದಾಕೂಟ ಅಂತಕ್ಕಂಥದ್ದು, ರಜ್ಜುಕೂಟ ಅಂತಕ್ಕಂಥದ್ದು, ವರ್ಣಕೂಟ ಅಂತಕ್ಕಂಥದ್ದು. ಈ ರೀತಿಯಾಗಿ 12 ಕೂಟಗಳನ್ನು ನೋಡಿಕೊಂಡು ಇದಿದ್ದು ಕೂಡುತ್ತೆ. 12 ಕೂಟಗಳಿಗೆ ಒಂದು 4-5 ಬಂದಿದೆ ನಿಮಗೆ. ಮತ್ತು ಈ 36 ಗುಣಗಳಿಗೆ 18 ಬಂತು ಅಂದರೆ ಮದುವೆ ಮಾಡುವಂಥ ಒಂದು 50%.
ಇದು ಸ್ಥೂಲವಾಗಿ ಹೊಂದಾಣಿಕೆಯನ್ನು ನೋಡ್ತಕ್ಕಂಥದ್ದು. ಇದರಲ್ಲಿ ಏನು ಮಾಡ್ತಿದ್ದೀವಿ, ಚಂದ್ರ ಇರತಕ್ಕಂತಹ ನಕ್ಷತ್ರವನ್ನು ಹುಡುಗಿಯ ಜಾತಕದಲ್ಲಿ, ಹುಡುಗನ ಜಾತಕದಲ್ಲಿ ಚಂದ್ರ ಇರತಕ್ಕಂತಹ ಒಂದು ನಕ್ಷತ್ರಾಧಿಪತಿಯ 2ರ ಹೊಂದಾಣಿಕೆ. ಮೂಲ ಏನು ಅಂದರೆ ಮನೋಜಯಂತು ಮಾಂಡವ್ಯಂ ಅಂತ. ಅಂದರೆ ಮನಸ್ಸು ಗೆಲ್ಲಬೇಕು, ಅಂದರೆ ಮನಸ್ಸಿಗೆ ಅತ್ಯಂತವಾಗಿ ಪರಸ್ಪರ ಹಿಡಿಬೇಕಂತೆ ವಧೂವರರೊಬ್ಬರಿಗೊಬ್ಬರು. ಮೊದಲನೆಯದು ಮಾನಸಿಕವಾದ ಹೊಂದಾಣಿಕೆ. ಚಂದ್ರ ಅಂದರೆ ಮನಸ್ಸು, ಚಂದ್ರಮಾ ಮನಸ್ಸೋ ಜಾತಃ. ಆ ಮನಸ್ಸಿನ ಹೊಂದಾಣಿಕೆಯೇ ಅದಕ್ಕೆ ಮನೋಕೂಟ ಅಂತ. ಯಾವುದು 12 ಅಲ್ಲ, ಎಲ್ಲದಕ್ಕೆಲ್ಲ ಪ್ರಬಲವಾಗಿ ಮತ್ತು ಆದಿಯಾಗಿ ಅಂತ್ಯವಾಗಿಯೂ ಓತಪ್ರೋತವಾಗಿ 12 ಈ ಒಂದು ಕೂಟಗಳನ್ನು ಥರ ಹೊಸೆಯೋದು ಯಾವುದು ಅಂದರೆ ನಿಮ್ಮ ಮತ್ತು ನಿಮ್ಮ ಯಜಮಾನರ ಮನೋಕೂಟ. ಆ ಮನೋಕೂಟ ಅಂತಕ್ಕಂತಹ ಒಂದು ಹೊಂದಾಣಿಕೆಯನ್ನು ಬರೀ ಈ ನಕ್ಷತ್ರದಿಂದ ಮಾಡಲಿಕ್ಕೆ ಬರೋದಿಲ್ಲ, ಜಾತಕದಿಂದ ಮಾಡಲಿಕ್ಕೆ ಬರುತ್ತೆ. ಅದರಲ್ಲಿ ಏನಾಗುತ್ತೆ ಅಂದರೆ ಮೂಲಭೂತವಾಗಿ ಹುಡುಗಿಯ ಗುಣ ಏನು, ಹುಡುಗನ ಗುಣ ಏನು. ಅದಕ್ಕೊಂದು ಚಿಕ್ಕ ಉದಾಹರಣೆ ಮೊನ್ನೆ ಯಾರಿಗೋ ನನ್ನ ಹತ್ರ ತೋರಿಸ್ಲಿಕ್ಕೆ ಬಂದವ್ರಿಗೆ ಹೇಳಿದೆ ನಾನು. ನೋಡಿ, ಈಗ ಒಂದಿಷ್ಟು ಮೆಣಸಿನ ಪುಡಿ ಬಾಯಲ್ಲಿ ಹಾಕ್ಕೊಂಡ್ರೆ ಏನಾಗುತ್ತೆ, ನಮಗೆ ಖಾರ ಆಗಿ ಕಣ್ಣು ಮೂಗಲ್ಲೆಲ್ಲ ನೀರು ಸುರಲಿಕ್ಕೆ ಪ್ರಾರಂಭ ಆಗೋಗುತ್ತೆ. ಒಂದು ನಿಂಬೆಹಣ್ಣನ್ನು ಬಾಯಲ್ಲಿ ಹಾಕ್ಕೊಂಡು ಕಚ್ಚಿಬಿಟ್ರೆ ಏನಾಗ್ಬಿಡುತ್ತೆ, ಹುಳಿ ಜುಮ್ಮಂದುಬಿಟ್ಟು ಹಿಂಸೆ ಆಗೋಗುತ್ತೆ. ಒಂದು ಅರ್ಧ ಚಮಚೆಯಷ್ಟು ಉಪ್ಪನ್ನು ಬಾಯಲ್ಲಿ ಹಾಕ್ಕೊಂಡ್ರೆ ಏನಾಗೋಗುತ್ತೆ, ವಾಂತಿನೇ ಆಗೋಗುತ್ತೆ, ವಮನವೇ ಆಗೋಗುತ್ತೆ. ಈಗ ಈ ಉಪ್ಪು ಖಾರವನ್ನು ಮಿಶ್ರಣ ಮಾಡಿದ್ರೆ ಏನಾಗುತ್ತೆ ಅಲ್ವಾ, ರುಚಿ ಬಂದು ಹೋಗುತ್ತೆ. ಅದಕ್ಕೊಂದಿಷ್ಟು ಹುಳಿ ಬಿದ್ದರೆ ಇನ್ನಷ್ಟು ಚಪ್ಪರಿಸಿಕೊಂಡು ರುಚಿಯಾಗುತ್ತೆ. ಇದಕ್ಕೆ ಹೊಂದಾಣಿಕೆ ಅಂತ ಹೆಸರು. ಅಂದರೆ ಹುಡುಗಿಯ ಜಾತಕದಲ್ಲಿ ಖಾರ ಇದ್ದರೆ ಹುಡುಗನ ಜಾತಕದಲ್ಲಿ ಉಪ್ಪಿರಬೇಕು, ಇಲ್ಲಿ ಹುಳಿ ಇದ್ದರೆ ಇಲ್ಲಿ ಖಾರ ಇರಬೇಕು. 2 ಹುಳಿ ಹೊಂದಾಣಿಕೆ ಮಾಡಿದ್ರೆ ಏನಾಗುತ್ತೆ, ಪರಮ ಹುಳಿ ಆಗುತ್ತೆ. 2 ಉಪ್ಪಾದರೆ ಅದು ನಿಮಗೆ ತಾಯಿಗೆನ್ನ ಬಂದುವೆಲ್ಲ ಉಪ್ಪಿಗಿನ್ನ ರುಚಿ ಇಲ್ಲ ಅನ್ನೋದು ಹೌದು, ಆದರೆ ಅದಕ್ಕೊಂದು ಪ್ರಮಾಣಬದ್ಧವಾಗಿರಬೇಕು. ಅದು ಪ್ರಮಾಣಕ್ಕೆ ಮೀರಿದ್ರೆ ಏನಾಗುತ್ತೆ, ಅದು ಯಾವ ರೀತಿಯಾಗಿ ಅಸಹ್ಯವಾಗುತ್ತೋ. ಗಂಡು ಹೆಣ್ಣಿನ ಜಾತಕದಲ್ಲಿ ಈ ಥರದ ಒಂದು ಮನೋಕೂಟದ ಜೊತೆಗೆ ಅವರ ಮನಸ್ಥಿತಿ ಯಾವ ಥರ ಸಾತ್ವಿಕತೆ, ರಾಜಸಿಕತೆ, ತಾಮಸಿಕತೆ ಅಂತಿರುತ್ತೆ. ಕೆಲವರು ಒಬ್ಬೊಬ್ರು ಗುಣ ಒಂದೊಂಥರ. ಅದಕ್ಕೆ ಇಷ್ಟು ವೈವಿಧ್ಯಮಯವಾಗಿ ಚೆನ್ನಾಗಿ ಕಾಣೋದು ಜಗತ್ತು ನಮಗೆ. ಊಟದ ಥರ ಷಡ್ರಸೋಪೇತವಾದ ಊಟ ಇರುವುದರಿಂದ ಅದರಲ್ಲಿ ಸಿಹಿ ಇದೆ, ಹುಳಿ ಇದೆ, ಕಹಿ ಇದೆ, ಒಗರಿದೆ, ಖಾರ ಇದೆ, ಉಪ್ಪಿದೆ. ಈ 6 ಇರೋದ್ರಿಂದಲೇ ನಮಗೆ ಒಳ್ಳೆ ಭೋಜನ ಅಂತ ಹೇಳಿ ಅನ್ನಿಸಿಕೊಳ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು, ಹೇಗೆ ಊಟ ಅಸಹ್ಯ ಆಗುತ್ತೋ ಅದೇ ರೀತಿಯಾಗಿ ಜಾತಕದಲ್ಲಿ ವಧೂವರರ ಒಂದು ಹೊಂದಾಣಿಕೆಯನ್ನು ನಾವು ಹೀಗೇ ಮಾಡಬೇಕಾಗಿ ಬರುತ್ತೆ. ಬರೀ ಕೂಟದಿಂದ ಅಲ್ಲ, ಬರೀ ನಕ್ಷತ್ರದಿಂದ ಅಲ್ಲ. ಜಾತಕದಲ್ಲಿ 12 ಭಾವ ಅಂತ ಹೇಳ್ತೀವಿ. ಲಗ್ನ ಅಂತ ಒಂದಿರುತ್ತೆ. ಆ ಲಗ್ನ ಅನ್ನೋದು ತನುಭಾವ, ದೇಹವನ್ನು ಸೂಚಿಸುತ್ತೆ. ಪರಸ್ಪರ ಗಂಡ ಹೆಂಡತಿಗೆ ದೈಹಿಕವಾದ ಒಂದು ಕಂಪ್ಯಾಟಬಿಲಿಟಿ, ಹೊಂದಾಣಿಕೆ ಇರಬೇಕು. 2ನೆಯದ್ದು ಕುಟುಂಬ ಸ್ಥಾನ ಅಥವಾ ವಾಕ್ಸ್ಥಾನ, ಮಾತುಗಳು. ಒಬ್ಬರು ಮಾತಾಡ್ತಿರ್ಬೇಕಾದ್ರೆ ರೇಗತ ಇನ್ನೊಬ್ಬರು ಸುಮ್ಮನಿರ್ತಕ್ಕಂಥದ್ದು ಒಂದು ಲಕ್ಷಣ ಇರಬೇಕು. ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ. ಅಥವಾ ಮೌನಂ ಅಂದರೆ ಸುಮ್ಮನಿರೋದು, ಅದರಿಂದ ನಿನಗೆ ಮೌನೇನ ಕಲಹಂ ನಾಸ್ತಿ. ಮೌನವಾಗಿದ್ದರೆ ಕಲಹ ಇರೋಲ್ಲ, ಸುಮ್ಮನೆ ತೆಪ್ಪಗಿರೋದು. ಆ ತೆಪ್ಪಿಗೆ ಒಬ್ಬರು ರೇಗ್ದಾಗ ಇನ್ನೊಬ್ಬರು ತೆಪ್ಪಗಿರ್ತಾರ ಅಂತಕ್ಕಂಥದ್ದು ಜಾತಕದಲ್ಲಿ ನೋಡಬೇಕಾಗಿದೆ. ಹೌದು, ಏನಾದರೂ ಏನು ಬೇಕಾದರೂ ಆಗಬಹುದು. 3ನೇ ಮನೆ ಉಪಾಯ ಸ್ಥಾನ, ಧೈರ್ಯ ಸ್ಥಾನ. ಒಬ್ಬರು ಧೈರ್ಯ ಕುಂದಿದರೆ ಇನ್ನೊಬ್ಬರು ಧೈರ್ಯವನ್ನು ತುಂಬಬೇಕಾದಂಥವ್ರಾಗ ಪರಸ್ಪರವಾಗಬೇಕು. ಇಬ್ಬರೂ ಧೈರ್ಯ ಕಳ್ಕೊಂಡ್ಬಿಟ್ರೆ ಆಗೋದಿಲ್ಲ. 4ನೆಯದು ಸುಖಸ್ಥಾನ ಮತ್ತು ಗೃಹಸ್ಥಾನ. ಸುಖದ ಒಂದು ಅನುಭೂತಿ ಆಗಬೇಕು. ಅದು ದೈಹಿಕ ಮಾನಸಿಕ ಅಲ್ಲ. ಅವ್ರ ಮುಖ ನೋಡಿದ್ರೆ ನಿಮಗೆ ಸುಖದ ಅನುಭೂತಿ ಆಗಬೇಕು. ಮುಖದ ಮೇಲೆ ಒಂದು ಮಂದಹಾಸ ಬರಬೇಕು. ಹೆಂಡತಿಗೆ ಹೋಗಬೇಕು, ಗಂಡ ಬರ್ತಾನೆ ಅಂತ ಗಂಡನಿಗೆ ಹೆಂಡತಿ ಕಾಯ್ತಿರ್ತಾರೆ ಅಂತಕ್ಕಂತಹ ಒಂದು ಆತುರ ಇರಬೇಕು. ಮುಖ ನೋಡಿದ್ರೆ ಸಾಕಪ್ಪ ಅಂಥೇಳಿ, ನನ್ನದು ಮಮಕಾರ ಅಂತ ಅದು ನೋಡಬೇಕು. 5ನೆಯದು ಸಂತತಿ ಸ್ಥಾನ. ಮದುವೆ ಆಗೋದು ಪರಮಾರ್ಥ ಏನು ಅಂದರೆ ಧರ್ಮ ಪ್ರಜಾ ಸಂಪದ್ಯಂತ, ಧಾರ್ಮಿಕವಾದ ಸರಿಯಾದ ಮಕ್ಕಳನ್ನು ಪಡೆಯುವುದೇ ಅದರ ಪರಮಾರ್ಥ. ಅಂತಹ ಮಕ್ಕಳ ಯೋಗ ಇದೆಯಾ ಇಲ್ವಾ. 6ನೆಯದು ರೋಗಸ್ಥಾನ. ಅಂದರೆ ಪರಸ್ಪರ ಜಾತಕದಿಂದ ರೋಗಗಳೋ, ರುಜಿನಗಳೋ, ಶತ್ರುಬಾಧೆಗಳೋ, ಹೊಡೆದಾಟ ಬಡದಾಟಗಳೋ ಇದೆಯೋ ಇಲ್ವಾ ಅಂತಕ್ಕಂಥದ್ದನ್ನು ನೋಡಬೇಕಾಗುತ್ತೆ. 7ನೆಯದು ದಾಂಪತ್ಯ ಸ್ಥಾನ. ನಿಜವಾದ ದಾಂಪತ್ಯ ಅಂತ ಏನು ಹೇಳ್ತೀವಿ, ಎಲ್ಲ ಥರದ ದಾಂಪತ್ಯ, ಆ ಥರದ್ದನ್ನು ನೋಡ್ಲಿಕ್ಕೆ ಬರುತ್ತೆ. 8ನೇ ಸ್ಥಾನ ಆಯುಷ್ಯ ಸ್ಥಾನ. ಹುಡುಗನಿಂದ ಹುಡುಗಿಗೆ, ಹುಡುಗಿಯಿಂದ ಹುಡುಗನಿಗೆ ಆಯುಷ್ಯಕ್ಕೆ ಕಂಟಕಾದಿಗಳು ಇಲ್ಲವೇ ಅಂತಕ್ಕಂಥದ್ದು ನೋಡಬೇಕು. 9ನೆಯದು ಭಾಗ್ಯಸ್ಥಾನ. ಅಂದರೆ ಭಾಗ್ಯ ಅಂದರೆ ಒಬ್ಬರಿಗೊಬ್ಬರು ಯಾವ ರೀತಿಯಾಗಿ ಲಕ್ ಅಂತಾರೆ ನೋಡಿ, ಸ್ಟಾರ್ ತಿರುಗ್ತು ಅಂತ ಆಡುಭಾಷೆಯಲ್ಲಿ ಹೇಳ್ತಾರೆ. ಆ ಥರದ್ದು ಯಾವುದಾದ್ರೂ ಭಾಗ್ಯವನ್ನು ಪರಸ್ಪರ ಅಲ್ಲಿ ಏನಾದರೂ ಕೊಡ್ತಾರಿಯೇ, ಹೊಂದಾಣಿಕೆ ಇದೆಯಾ ಭಾಗ್ಯದಲ್ಲಿ. ಯಾಕಂದರೆ ಒಬ್ಬರಿಗೆ ಈ ಭಾಗ್ಯ ಇದೆ, ಇನ್ನೊಬ್ಬರಿಗೆ ಈ ಭಾಗ್ಯ ಇದ್ರೆ ಏನಾಗುತ್ತೆ ಅಂದರೆ ಆಡುಭಾಷೆಯಲ್ಲಿ ಹೇಳ್ತಾರಲ್ಲ, ಎತ್ತೇರಿಗೆ ಅಂದರೆ ಕೋಡ್ ನೀರಿಗೆ ಎಳೀತು ಅಂತ, ಆ ರೀತಿ ಆದೀತು.
10ನೇದು ರಾಜ್ಯಸ್ಥಾನ. ಉದ್ಯೋಗಾದಿಗಳಿಗೆ, ಕೀರ್ತಿ ಪ್ರತಿಷ್ಠೆಗಳಿಗೆ ಏನಾದರೂ ತೊಂದರೆ ಇದೆಯಾ ಪರಸ್ಪರ ಜಾತಕದಲ್ಲಿ, ಅಥವಾ ಇಬ್ಬರಿಗೂ ಅದು ಉತ್ತಮವಾಗಿದೆಯಾ. 11ನೆಯ ಮನೆ ಸರ್ವ ಲಾಭಸ್ಥಾನ. ಎಲ್ಲ ರೀತಿಯ ಲಾಭಗಳು ಏಳಿಗೆಗಳು ಇವರಿಗೆ ಅಗತ್ಯ ಇಲ್ಲವೇ. 12ನೇದು ಮೋಕ್ಷಸ್ಥಾನ. ಮೋಕ್ಷಸ್ಥಾನ ಅಂತಂದರೆ ಇಲ್ಲಿ ಬರೀ ಖರ್ಚಲ್ಲ, ನಾವು ದೇಹವನ್ನು ಬಿಟ್ಟ ನಂತರದಲ್ಲಿ ನಮ್ಮ ಸದ್ಗತಿಗೆ ಈ ಮದುವೆ ಕೆಲಸ ಮಾಡುತ್ತಾ ಇಲ್ವಾ ಅಂತ. ಇದು ನೋಡಿ, ಇದು ಪರಮಾರ್ಥ. ಮದುವೆ ಅಂತಕ್ಕಂತಹ ಸುಮ್ಮನೆ ಜೊತೆಯಲ್ಲಿದ್ದು ದೈಹಿಕವಾದ ಯಾವುದೋ ಒಂದು ಬೇಕುಗಳಿಗೋ ಕಾಮಾದಿಗಳೇ ಒಂದು ತೃಪ್ತಿಗೋ ಮಕ್ಕಳನ್ನು ಪಡೆಯೋದಕ್ಕೋ ಮಾತ್ರ ಅಲ್ಲ. ಮನುಷ್ಯ ಹುಟ್ಟಬೇಕಾದ್ರೆ 3 ಋಣದಿಂದ ಹುಟ್ಟುತ್ತಾನೆ, ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಬರ್ತಾನೆ. ಅದಕ್ಕೆ ದೇವಋಣ, ಋಷಿ ಋಣ ಮತ್ತು ಪಿತೃ ಋಣ ಅಂತ 3 ಋಣಗಳು. ಈ 3 ಋಣಗಳನ್ನು ತೀರಿಸುವುದಕ್ಕೆ ವಿವಾಹ ಅಂತ ಹೆಸರು. ವಿವಾಹ ಶಬ್ದದ ಅರ್ಥ ಸಂಸ್ಕೃತ ಭಾಷೆಯಲ್ಲಿ ತಿಳಿದವರು ಹೇಳ್ತಾರೆ, ವಿಶಿಷ್ಟಂ ವಹನಂ ವಿವಾಹಂ. ಇದು ವಿಶಿಷ್ಟವಾದ ಒಂದು ದೋಣಿಯಂತೆ, ಸಾಕ್ಷಾತ್ ಬ್ರಹ್ಮ ಮಾಡಿರೋದು, ರಚನೆ ಮಾಡಿರೋದು. ಏನು ದೋಣಿ ಅಂದರೆ ಸಂಸಾರ ಅನ್ನುವ ಸಮುದ್ರವನ್ನು ದಾಟುವುದಕ್ಕೆ ಇರ್ತಕ್ಕಂತಹ ಒಂದು ದೋಣಿ. ಆ ಕಡೆ ಹುಟ್ಟು ಗಂಡ ಹಾಕಬೇಕು, ಈ ಕಡೆ ಹುಟ್ಟು ಹೆಂಡತಿ ಹಾಕಬೇಕು. ಆ ಇಬ್ಬರಿಗೂ ತಾಳಮೇಳದಿಂದ ಯಾವಾಗ ಈ ದೋಣಿಯನ್ನು ಅದನ್ನು ಹುಟ್ಟಾಕ್ಕೊಂಡು ಹೋಗ್ತಾರೋ, ರೋವಿಂಗ್ ಅಂತ ಏನು ಆಂಗ್ಲ ಭಾಷೆಯಲ್ಲಿ ಹೇಳ್ತೀವಿ, ಅವರು ದಡವನ್ನು ಸೇರ್ತಾರೆ. ದಡವನ್ನು ಏನು ಸೇರೋದು ಅಂತಂದರೆ ಜೀವನ್ ಮುಕ್ತಿಯನ್ನು ಪಡೆಯೋದು ಇದರ ಪರಮಾರ್ಥ. ಯಾವುದ್ರದೋ ಮದುವೆದು. ಮನೆ ಕಟ್ಟದೆ, ನಾನೊಂದು ಕಾರ್ ತೊಗೊಂಡೆ, ನಮಗೆ 2 ಮಕ್ಕಳು, ಒಬ್ಬರು ಡಾಕ್ಟ್ರು, ಒಬ್ಬರು ಇಂಜಿನಿಯರು, ನಾವು ಅದು ಮಾಡಿಬಿಟ್ವಿ, ಇದು ಪರಮಾರ್ಥ ಅಲ್ಲ. ಇವೆಲ್ಲ ನಾನು ಹೇಳ್ದಂಗೆ ನೋಡಿ, ಸಾಂಕೇತಿಕವಾಗಿ ಈ 12 ಭಾವಗಳಲ್ಲೇ ಇದೆ. ದೇಹಾಕರ್ಷಣೆಯಿಂದ ಶುರುವಾಗಿ ಎಲ್ಲಿಗೆ ಪರ್ಯವಸಾನ ಆಗಬೇಕೋ ಮೋಕ್ಷಕ್ಕೆ ಪರ್ಯವಸಾನ ಆಗಬೇಕು. ಇದು ಸನಾತನ ಧರ್ಮದ ಒಂದು ಪರಿಕಲ್ಪನೆ. ಮತ್ತು ಬರೀ ಪರಿಕಲ್ಪನೆ ಅಲ್ಲ, ಇದನ್ನು ಆಚರಣೆಗೆ ತಂದಂತಹವರು. ಇವತ್ತು ಮದುವೆ ಆದರೆ ನಾವು ಯಾರನ್ನು ತೋರಿಸ್ತೀವಿ? ಮದುವೆ ದಿವಸ ಗಂಡು ಹೆಣ್ಣಿಗೆ ಅರುಂಧತಿ ನಕ್ಷತ್ರವನ್ನು ತೋರಿಸ್ತೀವಿ. ವಸಿಷ್ಠ ಅರುಂಧತಿಗಳು ಯಾರು? ವಸಿಷ್ಠರು ಅಂತಂದರೆ ಎಲ್ಲರಿಗಿನ್ನ ಶ್ರೇಷ್ಠವಾಗಿರ್ತಕ್ಕಂತಹ ಬ್ರಹ್ಮರ್ಷಿಗಳು. ಅರುಂಧತಿ ಅಮ್ಮನವರು ಅವರ ಧರ್ಮಪತ್ನಿಯಾಗಿ ವಿಶ್ವಾಮಿತ್ರ ಬ್ರಹ್ಮರ್ಷಿಯಾಗಕ್ಕೂ ಮೂಲ ಕಾರಣ ಆಕೆನೆ, ಅರುಂಧತಿ ಅಂತಕ್ಕಂತಹ ಆ ಮಹಾತಾಯಿ. ಆ ರೀತಿಯಾಗಿ ಹೇಗೆ ತಾನು ಮಾಡ್ತಕ್ಕಂತಹದ್ದು ಗಂಡನ ಸೇವೆಯಲ್ಲೇ, ಸೇವೆ ಅಂತಂದ್ರೆ ಕೈಕಾಲು ಒತ್ತೋದು ಅಲ್ಲ, ಅವರು ಮಾಡ್ತಕ್ಕಂತಹ ಕೆಲಸಕ್ಕೆ ಪೂರಕವಾಗಿ ಇರಬೇಕು. ಹೆಂಡತಿ ಮಾಡೋ ಕೆಲಸ ಗಂಡನೂ ಇರಬೇಕು, ಬರೀ ಹೆಂಡತಿ ಸಹಕರಿಸೋದಲ್ಲ, ಇಬ್ಬರು ಪರಸ್ಪರ ಮಾಡಿದಾಗ ಏನಾಯಿತು, ಅವ್ರಿಗೂ ಮಕ್ಕಳಿದ್ರು. ವಸಿಷ್ಠ ಮಹರ್ಷಿಗಳು ಸುಮಾರು ಮಕ್ಕಳಿದ್ದರು. ಋಷಿಗಳು ಯಾರು ಸನ್ಯಾಸಿಗಳಲ್ಲ. ಯಾರೊಬ್ಬರು ಮಾಧ್ಯಮದಲ್ಲಿ ಹೇಳಿದರು, ಅವರು ಋಷಿಗಳು ಸನ್ಯಾಸಿಗಳಾದರೂ ಅವ್ರಿಗೆ ಹೆಂಡತಿ ಮಕ್ಕಳಿದ್ರು ಅಂತ. ಬಹಳ ತಪ್ಪದು, ಬಹಳ ತಪ್ಪು. ಋಷಿಗಳು ಯಾರು ಸನ್ಯಾಸಿಗಳಲ್ಲ, ಅವರೆಲ್ಲ ಒಳ್ಳೆಯ ಸಂಸಾರಿಗಳು, ಸುಭದ್ರವಾದ ಸಂಸಾರಿಗಳು. ಅದು ನ್ಯಾಯಬದ್ಧವಾದ ಶಾಸ್ತ್ರಬದ್ಧವಾದ ದಾಂಪತ್ಯ ಇದೆಯಲ್ಲ, ಅತ್ಯಂತ ಶ್ರೇಷ್ಠ ಅದು. ಅದರಲ್ಲಿ ಜಗತ್ ಸಂಸಾರಿ ಶ್ರೀಕೃಷ್ಣ ಪರಮಾತ್ಮ ಜಗದ್ಗುರು, ಅವನೇ 8 ಜನ ಹೆಂಡ್ತಿರು ಆ ಮಹಾತ್ಮನಿಗೆ ಅಲ್ವೇ. ಇದು ಆ ರೀತಿಯಾಗಿ ಸಂಸಾರವನ್ನು ಮಾಡಬೇಕು ಅಂದರೆ ಗಂಡು ಹೆಣ್ಣಿನ ಈ 12 ಭಾವಗಳ ಪರಸ್ಪರ ಹೊಂದಾಣಿಕೆಯನ್ನು ಮಾಡಬೇಕು. ಈಗ ಇಲ್ಲೊಂದು ಪ್ರಶ್ನೆ ನೀವು ಕೇಳೋದನ್ನು ನಾನೇ ಕೇಳ್ಕೊಂಡ್ಬಿಡ್ತೀನಿ. ಹಿಂಗೆ ನಾವು ಹೋಲಿಕೆ ಮಾಡಿದಾಗಲೂ ಹೊಂದಾಣಿಕೆ ಮಾಡಿದಾಗಲೂ ಎಷ್ಟೋ ಮದುವೆಗಳು ಮುರಿದು ಬಿದ್ದಿದೆಯಲ್ಲ, ಯಾಕೆ ಅಲ್ವಾ? ಸರಿ, ಏನೂ ತೋರಿಸ್ದೆ ಈಗ ಪ್ರೇಮ ವಿವಾಹನಾದವರು ಎಷ್ಟು ಬಿದ್ದಿಲ್ಲ, ಮುರಿದು ಬಿದ್ದಿಲ್ಲ. ಹಾಗಾದರೆ ಅದು ಮುರಿದು ಬಿದ್ದಿದೆ, ಅದು ಮುರಿದು ಬಿದ್ದು ಹೋಗಿದೆ ಎಷ್ಟೋ ಜನದ್ದು. ಇದಕ್ಕೆ ಕಾರಣ 2. ಈ ಹೊಂದಾಣಿಕೆ ಮಾಡ್ತಕ್ಕಂತಹ ವ್ಯಕ್ತಿ ಯಾರಿದ್ದಾರೆ ಅವರ ಜ್ಞಾನದ ಕಡಿಮೆ, ಅವ್ರಿಗೆ ಗೊತ್ತಾಗಿಲ್ಲ. ನಾನೇನು ಪರಬ್ರಹ್ಮ ವಸ್ತುವನ್ನು ನಾನೇನು ಹೇಳ್ಕೊತಿಲ್ಲ, ತಪ್ಪಾಗಿರಬಹುದು ಮನುಷ್ಯ ಮಾತ್ರದ್ದು. 2ನೇದ್ದು ಹುಡುಗ ಹುಡುಗಿಯ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳದ ವ್ಯತ್ಯಯಗಳು. ಆ ವ್ಯತ್ಯಯ ಆದರೆ ಏನಾಗುತ್ತೆ ಅಂತಂದರೆ ಈ ಹೊಂದಾಣಿಕೆಯಲ್ಲಿ ಏನಾಗೋಗುತ್ತೆ, ಅದು ಎಡವಟ್ಟು ಬಂದು ಹೋಗುತ್ತೆ. ಮತ್ತು ಈಗ ಯಾರಿಗೂ ಗೊತ್ತಿರುತ್ತೆ ತಪ್ಪಿಲ್ವಲ್ಲ, ತಪ್ಪಾಗ್ಬಿಡುತ್ತಲ್ಲ, ಮತ್ತು ಏನು ಮಾಡೋದು ಅಂತಂದರೆ ಇದಕ್ಕೂ ಒಂದು ಶಾಸ್ತ್ರದಲ್ಲಿ ಒಂದು ಪ್ರಮಾಣವನ್ನು ಕೊಟ್ಟುಬಿಟ್ಟಿದ್ದಾರೆ ನಮ್ಮ ಋಷಿಮುನಿಗಳು. ಯಾರು ಹುಟ್ಟಿರೋ ನಿಮಗೆ ಸಮಯ ದಿನಾಂಕ ಅದು ಅವಶ್ಯಕತೆಯೇ ಇಲ್ಲದೆ ವಧೂವರರ ಇಬ್ಬರ ಒಂದು ಜಾತಕವನ್ನು ಹೊಂದಾಣಿಕೆಯನ್ನು ಮಾಡತಕ್ಕಂತಹ ಒಂದು ಪದ್ಧತಿ ಉಂಟು. ಅದನ್ನು ತಿಳಿದವರಲ್ಲಿ ವಿಚಾರಿಸಿ ಆ ರೀತಿಯಾಗಿ ಹೊಂದಾಣಿಕೆ ಮಾಡಿಕೊಂಡಾಗ ಆ ವಿವಾಹಗಳು ಅತ್ಯಂತ ಶ್ರೇಷ್ಠವಾಗಿ ಅತ್ಯಂತ ಶುಭಕರವಾಗಿ ಪರಿಣಮಿಸ್ತಕ್ಕಂಥದ್ದು ಕಾಣುತ್ತೆ. ಅದಕ್ಕೆ ಹೇಳಿದು ಮನೋಕೂಟ. ಜಾಸ್ತಿ ಇತ್ತೀಚಿನ ದಿನ ತಾವು ಹೇಳಿದ ಹಾಗೆ ವಿಚ್ಛೇದನಾದಿಗಳಾಗ್ತಾ ಇರತಕ್ಕಂಥದ್ದೇ ಅದು ಮನಸ್ಸಿನ ಪರಿಸ್ಥಿತಿಯಿಂದ. ಈಗ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದರೆ ಒಂದು ಚಿಕ್ಕ ಉದಾಹರಣೆಯನ್ನು ನೋಡಿದಾಗ, ಪರಿಚಯ ಇರ್ತಕ್ಕಂಥವರೊಬ್ಬರಿದ್ದರು. ಹುಡುಗಿ ಇದ್ದಿದ್ದರ ಲಕ್ಷಣವಾಗಿತ್ತು, ಸುಮಾರು ವರ್ಷ ಮದುವೆ ಆಗಲಿಲ್ಲ. ಯಾಕೆ ಅಂತ ಹೇಳಿ ಕೇಳಿದಾಗ ನಾನು ಇದ್ದೆ, ನನಗಿನ್ನ ಭಾಳ ಚಿಕ್ಕ ವಯಸ್ಸು, ನನಗಿವತ್ತು ಹೇಳಿದ ಹಾಗಿದೆ.
ಹುಡುಗನಿಗೆ ಮೂಗುದ್ದ ಇರಬೇಕು, ಗುಂಗುರು ಕೂದಲಿರಬೇಕು, ಆಮೇಲೆ ಒಬ್ಬನೇ ಮಗನಾಗಿರಬೇಕು. ಈ ರೀತಿಯಾದಂತಹ ಕೆಲವು ಧೋರಣೆಗಳು ಹುಡುಗಿಯಲ್ಲಿ. ಹುಡುಗರಲ್ಲೇನು ಕಡಿಮೆ ಇಲ್ಲ, ಇವ್ರಿಗೂ ಇರುತ್ತೆ. ಇಷ್ಟೇ ಬೆಳ್ಳಗಿರಬೇಕು. ಇನ್ನು ರಕ್ತದ ಒಂದು ಗುಂಪನ್ನು ಇಂತಹದ್ದೇ ಬೇಕು ಅಂತಕ್ಕಂಥವರು ಕೂಡ ಇದ್ದಾರೆ, ಅದು ನಿಮಗೂ ಗೊತ್ತಿದೆ. ಈ ರೀತಿಯಾಗಿ ಯಾವುದು ಅಸಾಧ್ಯವಾಗುತ್ತೋ ಅದನ್ನು ನಾವು ಹುಡುಕಲಿಕ್ಕೆ ಮಾಡಿದಾಗ ಏನಾಗುತ್ತೆ, ಹಿಂಸೆ ಆಗುತ್ತೆ. ಆವಾಗ ಏನಾಗುತ್ತೆ, 1000 ಸುಳ್ಳನ್ನು ಹೇಳೋದು ಮದುವೆ ಮಾಡುವಂತಾರೆ ಅಂದರೆ ಏನೋ ಒಂದು ಸುಳ್ಳಿರುತ್ತಲ್ಲಿ. ನಾವು ಒಂದು ಹುಡುಗ ಹುಡುಗಿಯನ್ನು, ಹುಡುಗಿ ಹುಡುಗನನ್ನು ಮದುವೆ ಆಗಬೇಕಾಗಿರೋದು ಏನು ಅಂತಂದರೆ ಅದಕ್ಕೆ ಲಕ್ಷಣಗಳು ಉಂಟು. 6 ಗುಣಗಳು ಹೇಗೆ ಹೇಳಿದೆ, ಪೊಜ್ಜೆ ಶುಮಾತ ಇತ್ಯಾದಿ ಹೇಳಿದ ಹಾಗೆ ಗಂಡಿಗೂ ಹೇಳಿದೆ. ಅವನಿಗೂ ಷಡ್ ವಕಾರಗಳು ಹೇಳಿದೆ. ಷಡ್ಗುಣ್ಯಯುಕ್ತಾಂ ಖಲು ಧರ್ಮ ಪತ್ನೀಂ ಅಂತ ಹೇಳಿ ಸುಮ್ಮನೆ ಜೋರಾಗಿ ಹೇಳೋದಲ್ಲ. ಹುಡುಗನಿಗೂ 6 ಲಕ್ಷಣ ಹೇಳಿಬಿಟ್ಟಿದೆ ಶಾಸ್ತ್ರದಲ್ಲಿ. ವಿದ್ಯಾ, ವಿನಯ, ವಪು, ವರ್ಚಸ್ಸು, ವೀರ್ಯ ಇತ್ಯಾದಿ ಮತ್ತು ವಂಶ. ಈ 6 ಹುಡುಗನ ಜಾತಕದಲ್ಲೂ ಹುಡುಗನ ಲಕ್ಷಣಗಳಲ್ಲೂ ಇರಬೇಕಂತೆ. ಇದು ಪರಸ್ಪರವಾಗಿ ಒಡಂಬಡಿಕೆ ಅಲ್ವಾ. ಈಗ ಈ ಒಳ್ಳೆಯದು ಅನ್ನೋದು ಅಥವಾ ಚೆನ್ನಾಗು ಅನ್ನೋದು ಎಲ್ಲಿದೆ, ಯಾವ ವಸ್ತುವಿನಲ್ಲೂ ಇಲ್ಲ, ನೋಡುವವನ ಮನಸ್ಸಿನಲ್ಲಿ ಇದೆ. ನೋಡುವವನ ಮನಸ್ಸಿನಲ್ಲಿ ಇದೆ. ಆ ಮನಸ್ಸಿನಲ್ಲಿ ಹೇಗೆ ಬರುತ್ತೆ ಅಂತಂದರೆ, ಈಗ ಎದುರಿಗಿರ್ತಕ್ಕಂಥ ವ್ಯಕ್ತಿಯನ್ನು ನೋಡಿದಾಗ ಅಬ್ಬಾ ಏನು ಲಕ್ಷಣವಾಗಿ ಎಷ್ಟು ಚೆನ್ನಾಗಿದ್ದಾರಲ್ಲಪ್ಪ ಅಂತ ಅನ್ನಿಸೋದು, ಇನ್ನೊಬ್ಬರಿಗೆ ಏನು ಹೇಳ್ತೀರಿ ನೋಡೋಕೆ ಒಳ್ಳೆ ಕೊಡಂಗಿ ಥರ ಇದ್ದಾರೆ ಎಂದು ಬಿಡ್ತಾರೆ. ಅದರ ಅರ್ಥ ಏನು ಅಂತಂದರೆ, ನಮ್ಮ ಮನಸ್ಸಿನ ಪರಿಸ್ಥಿತಿಗೆ ಅಂದವಾಗಿ ಕಾಣುವ ಒಂದು ಶಕ್ತಿ ಅಲ್ಲಿಗಲ್ಲಿಗೆ ಒಂದು ಸ್ಪಂದನೆ ಆಯಿತು, ಪಕ್ಕದಲ್ಲಿರೋರಿಗೆ ಆಗಲಿಲ್ಲ ಅಂದರೆ ಇಲ್ಲಿ ಹೊಂದಾಣಿಕೆ ಆಗಲಿಲ್ಲ ಅಂತ ಅರ್ಥ. ಇಲ್ಲಿ ಹೊಂದಾಣಿಕೆ ಆಯಿತು ಅಂತ ಅರ್ಥ. ಈ ಹೊಂದಾಣಿಕೆಯನ್ನು ಆ ರೀತಿಯಾಗಿ ನೋಡ್ತಕ್ಕಂಥದ್ದು ಯಾವುದು, ಜಾತಕ ಅಂತಕ್ಕಂಥದ್ದು ಒಂದು ನಂಬಿಕೆ. ಮತ್ತು ಸುಮಾರು 100ಕ್ಕೆ 100 ಸರಿ ಹೊಂದುತ್ತೆಯೇ ಅಂತಂದರೆ ಅದು ನಿಮ್ಮ ನಂಬಿಕೆಯ ಮೇಲೂ ಕೂಡ ನಿರ್ಭರವಾಗುತ್ತೆ. ಮತ್ತು ಆ ನಂತರದಲ್ಲಿ ಹೇಗೆ ನಡೆದುಕೊಳ್ತೀರೋ ಅದನ್ನು ಹೇಳಬಹುದು. ಅದಕ್ಕೆ ದಶಾಸಂಧಿ ದೋಷ ಅಂತ ಕೂಡ ಹೇಳುತ್ತೆ ಶಾಸ್ತ್ರ. ಗುರುಜಿಗ ಅಂದರೆ ಸಮಸ್ಯೆಗಳಿದ್ದಲ್ಲಿ ಪರಿಹಾರವೂ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಈಗ ಇದೇ ಸಂಚಿಕೆನ ನೋಡ್ತಿರುವಂಥ ವೀಕ್ಷಕರಾರೆ, ಈ ಎಲ್ಲ 12 ಭಾವಗಳ ಜಾತಕದ ಹೊಂದಾಣಿಕೆ ನಾವು ಮಾಡ್ಕೊಳ್ಳೇ ಇಲ್ವಲ್ಲ, ಈಗ ಏನೋ ಒಂದು ಸಮಸ್ಯೆ ಬಂದಿದೆ ಅಂದಾಗ ಏನಾದರೂ ಪರಿಹಾರ ಸಾಧ್ಯತೆ ಇದೆ ಹೇಳಿದ್ದಾರೆ. ಆದರೆ ಕೆಲವಕ್ಕೆ ಹೇಳಿಲ್ಲ. ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿದ ಹಾಗೆ, ನನ್ನ ಅಲ್ಪ ಬುದ್ಧಿಗೆ ತಿಳಿದ ಹಾಗೆ ನೋಡಿದ ಹಾಗೆ ಕೆಲವು ದೋಷಗಳಿಗೆ ಪರಿಹಾರವನ್ನು ಹೇಳಿಲ್ಲ ಶಾಸ್ತ್ರದಲ್ಲಿ. ಮಾಡ್ತಿರೋರು ಮಾಡ್ತಾ ಇದ್ದಾರೆ. ಹೇಗೆ ಮಾಡ್ತೀರ ಅಂತ ಅವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ, ನನ್ನಂಥ ಅಗ್ನನ್ನು ಕೇಳಿದ್ರೆ ಗೊತ್ತಾಗೋದಿಲ್ಲ. ಆದರೆ ತೀವ್ರತರವಾಗಿರ್ತ ಈಗ ಜಾತಕ ಏನಕ್ಕೆ ತೋರಿಸೋದು ಬಂದುಬಿಟ್ಟು ನಾನು ಹೇಳ್ತಾ ಇರ್ತೀನಿ ನನ್ನ ಹತ್ರ ಬಂದವರಿಗೆಲ್ಲನೂ, ನೋಡಿ ಜೀವನದಲ್ಲಿ ಹೀಗೆ ನಡೆಯುತ್ತೆ ಅಂತ ನಾನು ಶ್ವೇತಾ ಅವರು ನೀವು ಬರ್ತೀರಿ, ನಾನು ಹೇಳ್ಬಿಡ್ತೀನಿ ತಮಗೆ ಈ ಥರ ನಡೆಯುತ್ತಮ್ಮ ಅಂತ. ನಾನು ಹೇಳಿದ ನಂತರವೂ ಹಾಗೆ ನಡೀತು, ನನ್ನ ಹತ್ರ ಬರದೇ ಇದ್ದರೂ ಹಾಗೆ ನಡೀತಿತ್ತಲ್ವ. ಮತ್ತು ನನ್ನ ಹತ್ರ ಏನಕ್ಕೆ ಬರಬೇಕು ನೀವು ಜಾತಕ ಇಟ್ಕೊಂಡು? ಈ ನನ್ನ ಹತ್ರ ಬಂದ್ರೂ ಹಾಗೇ ಇರುತ್ತೆ, ಜಾತಕ ನಡೆಯುತ್ತೆ, ಆಗೋದನ್ನು ಹೇಳ್ತೀನಿ. ಮತ್ತು ನನ್ನ ಹತ್ರ ಏನಕ್ಕೆ ಹೇಳಿಸ್ಕೋಬೇಕು? ಆದಮೇಲೆ ನಿಮಗೆ ಗೊತ್ತಾಗುತ್ತಲ್ಲ, ಉಪಯೋಗ ಇಲ್ಲ. ಆದರೆ ಯಾವ ಕೆಡಕು ಆಗುವ ಸನ್ನಿವೇಶ ಇದೆಯೋ ಅದನ್ನು ತಪ್ಪಿಸೋದಕ್ಕೆ ಜ್ಯೋತಿಷ ಅಂತ ಹೆಸರು. ನಾನು ಹೇಳಿದ್ದಲ್ಲ, ಸಾಕ್ಷಾತ್ ಅವಧೂತರು ಹೇಳಿದ್ದು, ಗುರುನಾಥರು ಹೇಳಿದಂತಹ ಮಾತು, ನಾನು ಹೇಳ್ತಾ ಇರ್ತಕ್ಕಂಥದ್ದಲ್ಲ. ಅದು ಹೇಗೆ ಅಂತಂದರೆ, ನಿಮ್ಮ ಒಂದು ಕಾರಿಗೆ ಇರತಕ್ಕಂತಹ ಒಂದು ಹೆಡ್ಲೈಟ್ಸ್ ಇದ್ದಂಗೆ ಹೋಗ್ತಾ ಹೋಗ್ತಾ ಆ ಬೆಳಕಿನಲ್ಲಿ ಒಂದು ಸೈನ್ ಬೋರ್ಡ್ ಕಾಣುತ್ತೆ, ಟೇಕ್ ಲೆಫ್ಟ್ ರೋಡ್ ಅಂಡರ್ ರಿಪೇರ್ ಅಂತ. ನಿಮಗೆ ಈ ಹೆಡ್ಲೈಟೇ ಇರದೇ ಇದ್ರೆ ಏನಾಗ್ತಿತ್ತು, ಕಾಣ್ತಿರಲಿಲ್ಲ, ಹೋಗಿ ಗುದ್ಕೋತಿದ್ರಿ. ಆ ರೀತಿಯಾಗಿ ನಮ್ಮ ಕರ್ಮದಿಂದ, ಅಂದರೆ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ, ನಮ್ಮ ತ್ರಿಕರಣ ವಾಚಿಕ, ಕಾಯಿಕ ಹಾಗೂ ಮಾನಸಿಕ ಕರ್ಮದಿಂದ ಏನು ಮಾಡಬಹುದು, ಗ್ರಹಗಳು ಸೂಚನೆ ಕೊಡ್ತಕ್ಕಂತಹ ಸುಮಾರು ತೊಂದರೆಗಳನ್ನು ನಾವು ತಪ್ಪಿಸಿಕೊಳ್ಬಹುದು. ಅದೇನು ತೊಂದರೆ ಬರುತ್ತೆ ಅಂತಕ್ಕಂಥದ್ದು ಜಾತಕದ ವಿಮರ್ಶೆ ಮಾಡಿದಾಗ ಗೊತ್ತಾಗಿ ಅದಕ್ಕೆ ಕೆಲವು ಬದಲಾವಣೆಗಳು, ನಮ್ಮ ಒಂದು ಜೀವನ ಶೈಲಿಯ ಬದಲಾವಣೆ ಹೇಳಿದೆ, ಅದನ್ನು ಮಾಡಿಕೊಳ್ಳಬೇಕು. ಪೂಜಾ ಪುನಸ್ಕಾರ ಹೇಳ್ತಾರೆ, ಎಷ್ಟೋ ಜನ ಮೂಗು ಮುರಿತಾರೆ, ಇವರು ಹೇಳಿ ದುಡ್ಡು ಮಾಡ್ಕೊಳಕ್ಕೆ ಮಾಡ್ತಿದ್ದಾರೆ ಅಂತ. ಹಂಗೆ ನೋಡಿದ್ರೆ ಆಸ್ಪತ್ರೆಗಳಲ್ಲಿ ದುಡ್ಡು ಮಾಡ್ತಿಲ್ವೇ? ಎಲ್ಲ ರೋಗಿಗಳು ಬದುಕೋಗ್ತಿದ್ದಾರೆ. ಮತ್ತು ಇದು ಅದೇ ಥರ ಅಲ್ವಾ. ಈಗ ರೋಡಲ್ಲಿ ಹೋಗ್ತಾ ಇದ್ದಾರೆ, ಎಷ್ಟೋ ಜನ ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತೋಗಿಲ್ವಾ? ರೋಡೇ ಇರಬಾರ್ದು, ಇನ್ಮೇಲೆ ದಾರಿನೇ ರಸ್ತೆನೇ ಇರಬಾರ್ದು ಅಂತ ಹೇಳಿದ್ದಾರೆ. ಸ್ವಲ್ಪ ಯೋಚನೆ ಮಾಡಬೇಕು. ಆ ಥರ ಮೂಗು ಮುರಿತಕ್ಕಂಥವ್ರು ಸ್ವಲ್ಪ ತಾರ್ಕಿಕವಾಗಿ ಬೌದ್ಧಿಕವಾಗಿ ಯೋಚನೆ ಮಾಡಿದ್ರೆ ಈ ಥರ ಮಾತುಗಳು ಸಮಾಜದಲ್ಲಿ ಹೊರಡಲಿಕ್ಕಿಲ್ಲ. ಅದೇ ರೀತಿಯಾಗಿ ಜಾತಕ ನೋಡಿದ ತಕ್ಷಣ ಅದಕ್ಕೆ ಪರಿಹಾರಗಳು ಉಂಟು. ಇದು ನಮ್ಮ ಅನುಭವದಲ್ಲೂ ಕೂಡ ಸಾಕಷ್ಟು ಕಂಡಿದ್ದೇವೆ. ಆ ರೀತಿ ಮಾಡಿಕೊಳ್ಳುವುದರಿಂದ ಕನಿಷ್ಠ 75% ದೋಷಗಳು ಹೋಗುತ್ತೆ. ಕನಿಷ್ಠ ನಾನು ಹೇಳ್ತಿರೋದು, ಬೇಕಾದಷ್ಟಾಯಿತು. ತೀರ ಮದುವೆ ಮುರಿದು ಬಿದ್ದೋಗೋದಕ್ಕಿಂತ ಎಲ್ಲರ ಮನೇಲಿ ಗಂಡ ಹೆಂಡತಿ 3 ತಿಂಗಳಿಗೊಂದು ಸತಿ ಜಗಳ ಆಡ್ಕೊಂಡ್ರೆ ಇವ್ರು ತಿಂಗಳಿಗೊಂದು ಸತಿ ಜಗಳ ಆಡ್ಕೊಳ್ಳಿ ಬಿಡಿ, ಏನೂ ತೊಂದರೆ ಇಲ್ಲ. ಆದರೆ ಮದುವೆ ಸಂಸಾರ ಮುರಿದು ಬೀಳುವುದಿಲ್ಲ. ಅವರು ಇದ್ದಿದ್ದರಲ್ಲಿ
ಸಂತೋಷದಿಂದ ಆಯುಷ್ಯ ಆರೋಗ್ಯ ಮತ್ತು ಮಕ್ಕಳ ಮರಿಯಿಂದ ಸುಖವಾಗಿರ್ತಾರೆ ಅಂತಕ್ಕಂಥದ್ದನ್ನು ಹೇಳ್ಬೋದು. ಖಂಡಿತ ಗುರುಜಿ, ಅದರಲ್ಲೂ ಇವತ್ತಿನ ಯುವ ಪೀಳಿಗೆಗೆ ಬೇಕಾದಂಥ ಬಹಳ ಅವಶ್ಯಕ ಮಾಹಿತಿಯನ್ನು ತಾವು ಕೊಟ್ಟಿದ್ದೀರಿ. ಎಲ್ಲದಕ್ಕೂ ಮೂಲ ಮನೋಕೂಟ ಅನ್ನುವಂಥದ್ದು, ಹೊಂದಾಣಿಕೆ ಅನ್ನುವಂಥದ್ದು ಮನಸ್ಸಿನಿಂದ ಆಗಬೇಕು ಅನ್ನುವಂಥದ್ದು ನಿಜ ಗುರುಜಿ. ಧನ್ಯವಾದಗಳು ತಮಗೆ. ಶುಭಮಸ್ತು ನಿತ್ಯ. ವೀಕ್ಷಕರೇ, ಇವತ್ತಿನ ಸಂಚಿಕೆಯ ವಿಷಯಗಳನ್ನು ನೋಡ್ತಾ ಇದ್ದ ಹಾಗೆ ಹಾಸ್ಯಕವಿ ಡುಂಡಿರಾಜ್ ಅವರು ಬರೆದಂಥ ಕವನ ನೆನಪಾಗ್ತಾ ಇದೆ. ನದಿ ದಾಟಲು ತೆಪ್ಪಬೇಕು, ನದಿ ದಾಟಲು ತೆಪ್ಪಬೇಕು, ಸಂಸಾರದ ಸಾಗರ ದಾಟಲು ತೆಪ್ಪಗಿರಬೇಕು ಅಂತ ಹೇಳ್ತಾರೆ. ಹೀಗಾಗಿ ಯಾರು ಯಾವ ಸಮಯದಲ್ಲಿ ತೆಪ್ಪಗಿರಬೇಕು ಅನ್ನೋದು ಬಹುಶಃ ಜಾತಕದ ಹೊಂದಾಣಿಕೆಯಲ್ಲಿ ಅರ್ಥವಾಗುತ್ತೆ ಅಂತ ಅನ್ಸುತ್ತೆ. ನಿಮಗೂ ಕೂಡ ಗುರೂಜಿಗಳನ್ನು ನೇರವಾಗಿ ಭೇಟಿಯಾಗಬೇಕು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂದಾದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಇರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಗುರೂಜಿಗಳನ್ನು ನೇರವಾಗಿ ಭೇಟಿಯಾಗಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.